ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೇ 26, 2014. ಇವತ್ತು ನಾವು ಮೇ 26, 2026ನೇ ಇಸ್ವಿಯಲ್ಲಿದ್ದೀವಿ. ಅಂದರೆ 12 ವರ್ಷ ಹಿಂದೆ ಏನು ಈ ಡೇಟನ್ನು ನೆನಪಿಸ್ತಾ ಇದ್ದೀನಿ ಅಂದರೆ, ಇಡೀ ದೇಶದಲ್ಲಿ ಹೊಸ ರಾಜಕೀಯ ಪರ್ವ, ಹೊಸ ರಾಜಕೀಯ ಸುನಾಮಿ, ಹೊಸ ರಾಜಕೀಯ ನಾಯಕತ್ವ ಶಿಫ್ಟ್ ಆದಂಥ ದಿನ. ಅದೇನಪ್ಪ ಅಂದರೆ, ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ದಿನ ಇವತ್ತು. 2014 ಮೇ 26ನೇ ತಾರೀಕು ದೇಶದ 14ನೇ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನಾವೆಲ್ಲ ನೋಡಿದ್ವಲ್ಲ, 2014ರ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಯಾವ ರೀತಿಯಾಗಿ ಮೋದಿ ಅಲೆ ಸೃಷ್ಟಿಯಾಗಿತ್ತು. 2014ರವರೆಗೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು, ಬೆಲೆ ಏರಿಕೆಯ ಆರೋಪಗಳು, ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ವಿರೋಧಿ ಅಲೆ ಇತ್ತು, ಆಡಳಿತ ವಿರೋಧಿ ಅಲೆ ಇತ್ತು. ಅದೆಲ್ಲವನ್ನು ಕೂಡ ಗ್ರಾಬ್ ಮಾಡಿಕೊಂಡಿದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ. ಏಕೆಂದ್ರೆ ಅಚ್ಚೇ ದಿನ್ ಅನ್ನುವಂಥ ಘೋಷಣೆಯೊಂದಿಗೆ ಬಿಜೆಪಿ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿತ್ತು. ಅದರ ಜೊತೆಗೆ ಮೇಯ್ನ್ ಆಗಿ ನರೇಂದ್ರ ಮೋದಿಯವರನ್ನ ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಲಾಯಿತು ಅಂದ್ರೆ, ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಗುಜರಾತ್ನ ಮುಖ್ಯಮಂತ್ರಿಗಳಾಗಿರ್ತಾರೆ. ಗುಜರಾತ್ ಮಾಡೆಲ್ ಅನ್ನುವಂಥದ್ದನ್ನ ಪ್ರೊಜೆಕ್ಟ್ ಮಾಡ್ತಾ ನರೇಂದ್ರ ಮೋದಿಯವರ ನಾಯಕತ್ವ ದೇಶಕ್ಕೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಅವರು ಬಂದ್ರೆ ದೇಶ ಅಭಿವೃದ್ಧಿ ಕಾಣುತ್ತೆ. ಅಭಿವೃದ್ಧಿಯ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, UPA ಗೌರ್ಮೆಂಟ್ ಅನ್ನ ತೊಲಗಿಸಬೇಕು ಅಂದ್ರೆ ನರೇಂದ್ರ ಮೋದಿ ಅವರಿಗೆ ವೋಟ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿತ್ತು ಬಿಜೆಪಿ. ಅದರಲ್ಲಿ ಸಕ್ಸಸ್ ಆಯಿತು. ಎಷ್ಟೋ ವರ್ಷಗಳ ಬಳಿಕ, ಹತ್ತತ್ರ ಒಂದು 30 ವರ್ಷಗಳ ಬಳಿಕ ದೇಶದಲ್ಲಿ ಪೂರ್ಣ ಬಹುಮತದ ಒಂದು ಸರ್ಕಾರ ಬರುತ್ತೆ. ಅದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂತ ಒಂದು ಬಹುದೊಡ್ಡ ಗೆಲುವು. 2014 ಮೇ 26, ಇವತ್ತಿಗೆ 12 ವರ್ಷ ಆಗಿದೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಡಿಜಿಟಲ್ ಕ್ರಾಂತಿಯಾಗಿ, ಅದರ ಜೊತೆಗೆ ವಿದೇಶಾಂಗ ನೀತಿಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿ ಒಂದು ಹೊಸ ಯುಗನೇ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ಸಾಕಷ್ಟು ಟೀಕೆಗಳನ್ನ ಕೂಡ ಎದುರಿಸಿದ್ದಾರೆ. ಮೇನ್ಲಿ ಕೆಲವೊಂದು ಹೈಲೈಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಈ ಒಂದು 12 ವರ್ಷಗಳು ಏನಿದೆ, ಸುದೀರ್ಘ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರುವಂತ ನರೇಂದ್ರ ಮೋದಿ ಅವರ ಈ 12 ವರ್ಷಗಳ ಅವಧಿಯಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥದ್ದು, ಕಂಡಿದ್ದಂಥದ್ದು, ಅವ್ರು ಮಾಡಿರುವಂಥ ವಿಚಾರಗಳು, ಅಂದ್ರೆ ಅವರು ಕೊಟ್ಟಂತ ಭರವಸೆಗಳು, ಬದಲಾವಣೆ ಅನ್ನುವಂಥದ್ದಾಗಿದ್ರೆ ಯಾವೆಲ್ಲ ವಿಚಾರಗಳಲ್ಲಿ ಪ್ರಮುಖವಾಗಿ ಆಯ್ತು ಅಂತ ಕ್ವಿಕ್ ಆಗಿ ಸ್ವಲ್ಪ ಮಾತ್ರ ಹೇಳ್ತಾ ಹೋಗ್ತೀನಿ. ತುಂಬಾ ಡೀಪ್ ಆಗಿ ಹೇಳ್ತಾ ಹೋದ್ರೆ ದೊಡ್ಡ ಮಟ್ಟದಲ್ಲೇ ಹೇಳ್ತಾ ಹೋಗ್ಬೇಕಾಗತ್ತೆ. ಕ್ವಿಕ್ ಆಗಿ ಅಂತ ನೋಡಿದ್ರೆ, ಮೇನ್ಲಿ ಅಂದ್ರೆ ಇವರು ಅಧಿಕಾರಕ್ಕೆ ಬರ್ಲಿಕ್ಕೂ ಮುಂಚೆ ಅವ್ರು ಹೇಳಿದ್ದು ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲಾ ವಿಚಾರದಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ನಿರುದ್ಯೋಗ ಅನ್ನುವಂಥದ್ದು ಕಾಡ್ತಾ ಇದೆ, ಮೂಲ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ವಿದೇಶಾಂಗ ನೀತಿಯಲ್ಲಿ ನಾವು ಪಾತಾಳಕ್ಕೆ ಬಿದ್ದೋಗ್ಬಿಟ್ಟಿದೀವಿ ಅನ್ನುವಂಥದ್ದೆಲ್ಲದ್ರ ಬಗ್ಗೆನೂ ಕೂಡ ಪ್ರಚಾರ ಮಾಡಿದ್ರು. ಓಕೆ, ಆ ಆರೋಪಗಳೇನೇ ಇರಲಿ, ಯಾರೇ ಆಗಲಿ, ಅಂದ್ರೆ ಅಧಿಕಾರಕ್ಕೆ ಏರುವಂತ ಸಂದರ್ಭದಲ್ಲಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾರೆ. ಅದನ್ನ ಬಿಜೆಪಿಯವರು ಕೂಡ ಮಾಡಿದ್ರು. ಬಟ್ ನರೇಂದ್ರ ಮೋದಿ ಬಂದ ಬಳಿಕ ಏನೆಲ್ಲ ಪ್ರಮುಖವಾಗಿ ಬದಲಾವಣೆ ಆಯಿತು ಅನ್ನುವಂಥದ್ದನ್ನ ಕೆಲವೊಂದು ಮೇನ್ಗಳನ್ನ ಲಿಸ್ಟ್ ಮಾಡಿದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಮೇನ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದೇ ಆದ್ರೆ, ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಭಾರತ ಈ ನ್ಯಾಷನಲ್ ಹೈವೇ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತೆ. ಸಾವಿರಾರು ಕಿಲೋಮೀಟರ್ ಅಷ್ಟು ಪ್ರತಿ ವರ್ಷನೂ ಕೂಡ ನ್ಯಾಷನಲ್ ಹೈವೇ ಅಂದ್ರೆ ಒಂದು ರಸ್ತೆ ಅಗಲೀಕರಣ ಆಗಲಿ, ರಸ್ತೆ ಆಗುವಂಥದ್ದೇ ಆಗಲಿ, ಬದಲಾವಣೆ ಅನ್ನುವಂಥದ್ದನ್ನ ಕಾಣ್ತಾ ಇರುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಅದೊಂದು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ. ಮತ್ತೆ ವಂದೇ ಭಾರತ್ ಟ್ರೈನ್ಗಳು ಬರ್ತಾ ಇರುವಂಥದ್ದು, ಮೆಟ್ರೋ ಸಿಟಿಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರುವಂಥದ್ದು, ಸ್ಮಾರ್ಟ್ ಸಿಟಿಗಳನ್ನ ಮಾಡಲಾಗಿತ್ತು, ಸ್ಮಾರ್ಟ್ ಸಿಟಿ ಯೋಜನೆಗಳನ್ನ ತರಲಾಗಿತ್ತು. ಅದರ ಜೊತೆಗೆ ಹೊಸ ವಿಮಾನ ನಿಲ್ದಾಣಗಳು ಆಲ್ಮೋಸ್ಟ್ ಸಾಕಷ್ಟು ಕಡೆ, ಒಂದೊಂದು 3 ಜಿಲ್ಲೆಗೂ ಅಟ್ಯಾಚ್ ಆಗಿರುವ ರೀತಿಯಲ್ಲೂ ಕೂಡ ಹೊಸ ವಿಮಾನ ನಿಲ್ದಾಣಗಳು ನಿರ್ಮಾಣ ಆಗಿರುವಂಥ ವಿಚಾರಗಳು ಕೂಡ ನಿಮಗೆ ಗೊತ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಹೇಳೋದಾದ್ರೆ ಎಕ್ಸ್ಪ್ರೆಸ್ ವೇಗಳು ಕೂಡ ಸಾಕಷ್ಟು ರಾಜ್ಯಗಳಲ್ಲಿ ಬಂದಿರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ. ರಸ್ತೆ ಮತ್ತು ರೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನ ಒಪ್ಕೊಳ್ಳೇಬೇಕಾದಂಥ ಸತ್ಯ ಇದು. ಇದು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಮೇಯ್ನ್ ಆಗಿ ಹೈಲೈಟ್ ಅಂತ ನೋಡೋದಾದ್ರೆ. ನೆಕ್ಸ್ಟ್ ನಾವು ಡಿಜಿಟಲ್ ವಿಚಾರದಲ್ಲಿ ಹೇಳಲೇಬೇಕಾಗುತ್ತೆ. ಡಿಜಿಟಲ್ ವಿಚಾರದಲ್ಲಂತೂ ದೊಡ್ಡ ಕ್ರಾಂತಿನೇ ಆಗೋಯ್ತು ಭಾರತದಲ್ಲಿ.
ನರೇಂದ್ರ ಮೋದಿ ಬಂದ ಬಳಿಕ, ಅದು ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಜಾಗತಿಕವಾಗಿ ಡಿಜಿಟಲ್ ಕ್ರಾಂತಿ ಅನ್ನುವಂಥದ್ದು ಆಗ್ತಾ ಇತ್ತು. ಇವ್ರು ಬಂದ ಮೇಲೆ ಅದು ನಮ್ಮ ದೇಶದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಕ್ರಾಂತಿ ಆಗಿರುವಂಥದ್ದನ್ನ ನೋಡಿದ್ದೀವಿ. ಭಾರತ ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲಿ ಇಡೀ ವಿಶ್ವಕ್ಕೆ ಮಾದರಿ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು UPI ಪೇಮೆಂಟ್ಸ್ ಆಗುವಂಥದ್ದು ಕೂಡ ನಮ್ಮ ಭಾರತದಲ್ಲಿ. ಅದಾದ್ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದನ್ನ ನೋಡಿದೀವಿ. ಈ UPI ಪೇಮೆಂಟ್ ಅನ್ನುವಂಥದ್ದು ಅಂದ್ರೆ ಫೋನ್ ಪೇ ಆಗಲಿ, ಗೂಗಲ್ ಪೇ ಆಗಲಿ, ಪೇಟಿಎಂ ಆಗಲಿ, ಇದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಕೂಡ ಬಂದಿದ್ದಂಥದ್ದು ಒಂಥರ ಆಶ್ಚರ್ಯ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಇದೆಲ್ಲ ಎಲ್ಲಿ ವರ್ಕೌಟ್ ಆಗುತ್ತೆ, ಇದೆಲ್ಲ ಹೇಗ್ರಿ ಸಾಧ್ಯ, ಎಲ್ಲ ಕ್ಯಾಶ್ನಲ್ಲೇ ಡಿಪೆಂಡ್ ಆಗಿರುವಂಥ ಸಂದರ್ಭದಲ್ಲಿ ಡಿಜಿಟಲ್ ಪೇಮೆಂಟ್ ಅನ್ನುವಂಥದ್ದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ, ತರಕಾರಿ ಅಂಗಡಿಗಳಲ್ಲಿ, ಚಪ್ಪಲಿ ಅಂಗಡಿಗಳಲ್ಲೂ ಕೂಡ ಹೇಗೆ ಸಾಧ್ಯ ಆಗುತ್ತೆ, ಆಗಲ್ಲ ಇವೆಲ್ಲ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಬಟ್ ಅದನ್ನ ಭಾರತ ಸಾಧಿಸಿ ತೋರಿಸುತ್ತೆ. ಇಡೀ ವಿಶ್ವಕ್ಕೆ ಒಂದು ರೀತಿಯಾಗಿ ಮಾದರಿ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಕ್ರಾಂತಿ ಆಗೋಯ್ತು ಇದು. ಹಾಗೆ ಇಂಟರ್ನೆಟ್ ಸೇವೆಗಳಲ್ಲೇ ಆಗಲಿ, ಮತ್ತು ಒಂದ್ ಕಡೆ ಈ ಅಕೌಂಟ್ ಜನ್ಧನ್ ಖಾತೆಯನ್ನ ತೆರೆಯುವಂಥದ್ದಾಗಲಿ, ಸುಮಾರು 50 ಕೋಟಿಗೂ ಹೆಚ್ಚು ಜನ ಜನ್ಧನ್ ಖಾತೆಯನ್ನ ಹೊಂದಿದ್ದಂಥ ಸಂದರ್ಭ ಆಗಲಿ, ಇವೆಲ್ಲವೂ ದೊಡ್ಡ ಕ್ರಾಂತಿ ಆಗುತ್ತೆ. ಸ್ಟಾರ್ಟ್ಅಪ್ಗಳು ಬಂದಿದ್ದಾಗಲಿ, ಇವೆಲ್ಲವೂ ನರೇಂದ್ರ ಮೋದಿ ಅವರ 12 ವರ್ಷದ ಈ ಒಂದು ಅವಧಿಯಲ್ಲಿ ಕೆಲವೊಂದು ದೊಡ್ಡ ಸಾಧನೆಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಡಿಜಿಟಲ್ ಸ್ಪೆಷಲಿ DBT ಅಂತ ನೋಡ್ತೀವಲ್ಲ, ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್ ಅನ್ನುವಂಥದ್ದಾಗುತ್ತಲ್ಲ, ಅದು ಕೂಡ ಇದೇ ಸಂದರ್ಭದಲ್ಲೇ ಶುರುವಾಗಿದ್ದಂಥದ್ದು. ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಿಂದಲೇ ಶುರುವಾಗಿದ್ದು. ಯಾವುದೇ ಒಂದು ಬೆನಿಫಿಷಿಯರ್ಗಳಿಗೆ ಹಣವನ್ನು ವರ್ಗಾಯಿಸುವಂಥದ್ದು ಮುಂಚೆ ಎಲ್ಲ ಕ್ಯಾಶ್ಗಳ ಮುಖಾಂತರ ಅಥವಾ ಅವರು ಹೋಗಿ ಬಿಡಿಸ್ಕೊಂಡ್ಬರುವಂಥ ಕೆಲಸವನ್ನೆಲ್ಲ ಮಾಡಬೇಕಾಗಿತ್ತು. ಸರ್ಕಾರ ಅವರಿಗೆ ಕ್ಯಾಶ್ಗಳ ಮುಖಾಂತರ ಕೊಡುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಅವರ ಅಕೌಂಟ್ಗಳಿಗೆನೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಲಿಕ್ಕೆ ಶುರುವಾಗಿದ್ದು ದೊಡ್ಡ ಮಟ್ಟದಲ್ಲಿ. ಅದು ಕೂಡ ಒಂದು ಬದಲಾವಣೆ ಆಗಿದ್ದು ಕೂಡ ನರೇಂದ್ರ ಮೋದಿ ಅವರ ಒಂದು ಆಡಳಿತದ ಸಂದರ್ಭದಲ್ಲೇ. ಇದು ಡಿಜಿಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಇನ್ನ ಪ್ರಮುಖವಾದಂಥ ಕೆಲವೊಂದು ಐತಿಹಾಸಿಕ ನಿರ್ಧಾರಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮ ಭಾರತದಲ್ಲೇ ಇರುವಂತ ಜಮ್ಮು ಕಾಶ್ಮೀರಕ್ಕೆ ಒಂದು ರೀತಿಯಾದಂಥ ವಿಶೇಷ ಸ್ಥಾನಮಾನ. ಇಡೀ ಭಾರತನೇ ಒಂದು ರೀತಿಯಾಗಿ ಅಳವಡಿಸ್ಕೊಂಡ್ರೆ ಜಮ್ಮು ಕಾಶ್ಮೀರನೇ ಒಂದು ಸಪರೇಟ್ ಆಗಿ ಅವ್ರಿಗೆ ಒಂದು ಆರ್ಟಿಕಲ್ 370 ಅನ್ನುವಂಥದ್ದನ್ನ ಮಾಡಿ ಅವ್ರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅವ್ರಿಗೆ ಒಂದು ಸಪರೇಟ್ ಆದಂಥ ಒಂದು ಸಂವಿಧಾನ, ಕಂಡೀಷನ್ಸ್ಗಳು ಈ ರೀತಿಯಾಗೆಲ್ಲ ಇದ್ದಂಥದ್ದನ್ನ ಕೂಡ ತೆಗೆದುಹಾಕಿದ್ದಂಥದ್ದು ವಿಚಾರ ಇದೆಯಲ್ಲ, ಅದು ನಾಟ್ ಅನ್ ಈಸಿ ಡಿಸಿಷನ್ ಆಕ್ಚುಲಿ. ಬಹುದೊಡ್ಡ ಒಂದು ಐತಿಹಾಸಿಕ ತೀರ್ಮಾನ ಅದು. ಈ 12 ವರ್ಷಗಳ ಅವಧಿಯಲ್ಲಿ ಒಂದು ಐತಿಹಾಸಿಕ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. ಆರ್ಟಿಕಲ್ 370 ರದ್ದು ಮಾಡಿದ್ವು. ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತರು. ಒಂದು ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡ್ರು. ಆರ್ಟಿಕಲ್ 370 ಕಿತ್ತಾಕುವ ಮುಖಾಂತರ ನಮ್ಮ ದೇಶದಲ್ಲಿ ಇದೀವಿ ಅಂದ್ರೆ ಒಂದು ರಾಜ್ಯಕ್ಕೆ ಅದಕ್ಕೆ ಆದಂತ ಸಪರೇಟ್ ಸ್ಥಾನಮಾನ ಅನ್ನುವಂಥದ್ದು ಯಾಕೆ? ಅದು ನಮ್ಮ ಸಂವಿಧಾನದ ಅಡಿಯಲ್ಲೇ, ನಮ್ಮ ಪ್ರಜಾಪ್ರಭುತ್ವದ ಅಡಿಯಲ್ಲೇ, ನಮ್ಮ ಸರ್ಕಾರದ ಅಡಿಯಲ್ಲೇ ಬರುವಂತ ರಾಜ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ನಮ್ಗೆಲ್ಲ ಅಂದ್ರೆ ಉಳಿದಂತ ರಾಜ್ಯಗಳಿಗೆಲ್ಲ ಯಾವ ರೀತಿಯಾದಂಥ ಒಂದು ಕಾನೂನಿದೆ, ಯಾವ ರೀತಿಯಾದಂಥ ಸಂವಿಧಾನ ಇದೆ, ಯಾವ ರೀತಿಯಾದಂಥ ಸ್ಥಾನಮಾನ ಇದೆ, ಅವ್ರಿಗೂ ಕೂಡ ಅದೇ ಅಪ್ಲೈ ಆಗುತ್ತೆ. ಅವ್ರು ಏನು ಸಪ್ರೇಟ್ ಆಗಿ ವಿಶೇಷ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ಆರ್ಟಿಕಲ್ 370 ಕೂಡ ತೆಗೆಯುವಂಥ ಒಂದು ಐತಿಹಾಸಿಕ ನಿರ್ಧಾರವನ್ನ ಮಾಡಲಾಗುತ್ತೆ. ಅದು ಒಂದು ಐತಿಹಾಸಿಕ ತೀರ್ಮಾನ ನರೇಂದ್ರ ಮೋದಿ ಅವರ ಗೌರ್ಮೆಂಟ್ನಲ್ಲಿ. ಇನ್ನು ನೆಕ್ಸ್ಟು ಸುಮಾರು 500 ವರ್ಷಗಳ ಹೋರಾಟ ಇದ್ದಿದ್ದಂಥದ್ದು. ಹಾಗೆ BJP ಪ್ರಣಾಳಿಕೆಯಲ್ಲೂ ಕೂಡ ಪ್ರತಿ ಬಾರಿ ಉಲ್ಲೇಖ ಆಗ್ತಾ ಇತ್ತು, ರಾಮ ಮಂದಿರ ನಿರ್ಮಾಣ, ರಾಮ ಮಂದಿರ ನಿರ್ಮಾಣ ಅನ್ನುವಂಥದ್ದು. ಅದು ಕೇಂದ್ರ ಸರ್ಕಾರ ಮಾಡ್ತು ಅಂತಲ್ಲ, ಸುಪ್ರೀಂ ಕೋರ್ಟ್ ತೀರ್ಪಾಗುತ್ತೆ, ಅಲ್ಲಿ ಇದ್ದಂಥ ಗೊಂದಲಗಳು, ಸಮಸ್ಯೆಗಳೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಕಟ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ತೀರ್ಪೆಲ್ಲ ಬಂದಂತಹ ಸಂದರ್ಭದಲ್ಲಿ ಸ್ಪೆಷಲಿ ರಾಮ ಮಂದಿರ ನಿರ್ಮಾಣ ಆಗ್ಬಿಡುತ್ತೆ ಅಯೋಧ್ಯೆಯಲ್ಲಿ. ಅದು 500 ವರ್ಷಗಳ ಒಂದು ಕನಸು, ಹಿಂದೂಗಳ ಹೋರಾಟ. ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದಂಥದ್ದು ಅದು ನರೇಂದ್ರ ಮೋದಿ ಅವರ ಅವಧಿಯ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ದಂಥ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಮೈಲೇಜ್ ಕೊಡುತ್ತೆ. ಹಿಂದೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅವರ ಒಂದು ನಾಯಕತ್ವ ಸ್ಟೇಚರ್ ಅನ್ನುವಂಥದ್ದು ಇನ್ನೂ ಗಟ್ಟಿಯಾಗಿ ಇನ್ನೂ ಎತ್ತರಕ್ಕೆ ಹೋಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನರೇಂದ್ರ ಮೋದಿ ಅವರಿಗೆ. ರಾಮ ಮಂದಿರ ನಿರ್ಮಾಣ ಅನ್ನುವಂಥದ್ದು ಅದು ಕೂಡ ಒಂದು ಐತಿಹಾಸಿಕ ದಿನ. ನಮ್ಮ ದೇಶದ ಒಂದು ಪ್ರಮುಖವಾದಂಥ ಒಂದು ಅಧ್ಯಾಯದಲ್ಲಿ ಅದು ಒಂದು ಪ್ರಮುಖವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ನರೇಂದ್ರ ಮೋದಿ ಅವರ ಆಡಳಿತದ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ವಿಶೇಷ. ಇನ್ನು ಮೇನ್ಲಿ ಭಾರತದ ಗ್ಲೋಬಲ್ ಇಮೇಜ್ ಅನ್ನುವಂಥದ್ದನ್ನ ನಾವು ನೋಡಲೇಬೇಕಾಗತ್ತೆ. ಗ್ಲೋಬಲ್ ಇಮೇಜ್ ಅನ್ನುವಂಥದ್ದು ಈ ಮುಂಚೆ ನರೇಂದ್ರ ಮೋದಿ ಅವರು ಬರ್ಲಿಕ್ಕೂ ಮುಂಚೆ ಏನು ತುಂಬಾ ವರ್ಸ್ಟ್ ಆಗಿತ್ತಾ? ಇಲ್ಲ, ಅದು ಹೋಗ್ತಾ ಹೋಗ್ತಾ ಡೆವಲಪ್ ಆಗ್ತಾ ಇತ್ತು, ಹೋಗ್ತಾ ಹೋಗ್ತಾ
ಗಟ್ಟಿ ಆಗ್ತಾ ಇತ್ತು. ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದಿನ್ನಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಯ್ತು ಅಂತ, ಇನ್ನಷ್ಟು ಆ ಸಂಬಂಧಗಳು, ಆ ವಿಶ್ವಾಸ, ಆ ನಂಬಿಕೆ, ಆ ಭರವಸೆ ಅನ್ನುವಂಥದ್ದು ಇನ್ನಷ್ಟು ಗಟ್ಟಿ ಆಗ್ತಾ ಹೋಯ್ತು ಎಲ್ಲ ರಾಷ್ಟ್ರಗಳ ಜೊತೆ ಅನ್ನುವಂಥದ್ದು. ಅಂದ್ರೆ ಮೇನ್ಲಿ ಭಾರತ G20 ಆಯೋಜನೆ ಮಾಡಿದಾಗ್ಲಿ, ಕ್ವಾಡ್ ಆಗ್ಲಿ, ಮತ್ತೆ ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆ ಇದ್ದಿದ್ದಂಥ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗಿದ್ದಾಗ್ಲಿ, ಕೆಲವೊಮ್ಮೆ ಏರ್ಪೇರ್ ಆಗಿದೆ, ಇಲ್ಲ ಅಂತಲ್ಲ. ಈ ಯುದ್ಧದ ಸಂದರ್ಭದಲ್ಲೂ ಕೂಡ ನಮ್ಮ ಡಿಸಿಷನ್ಸ್ಗಳು ಕೆಲವೊಮ್ಮೆ ಏರ್ಪೇರ್ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಈ ರಾಜತಾಂತ್ರಿಕವಾಗಿ ಸಾಕಷ್ಟು ಗಟ್ಟಿ ಆಗ್ತಾ ಹೋಯ್ತು. ಭಾರತಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮನ್ನಣೆ ಸಿಗ್ತಾ ಹೋಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ. ಬಿಕಾಸ್ ಸಾಕಷ್ಟು ರಾಷ್ಟ್ರಗಳು ಭಾರತವನ್ನ ನೋಡುವಂತ ದೃಷ್ಟಿಕೋನ ಇತ್ತಲ್ಲ, ನರೇಂದ್ರ ಮೋದಿ ಅವರು ಬಂದ ಬಳಿಕ ಕೈಗೊಂಡಂತ ನಿರ್ಧಾರಗಳಿದ್ವಲ್ಲ, ಅದು ಆ ದೃಷ್ಟಿಕೋನವನ್ನ ಬದಲಿಸ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಶ್ಲೇಷಣೆಗಳಿದಾವೆ, ಇಲ್ಲ ಅಂತಲ್ಲ. ಮತ್ತೆ ಡಿಫೆನ್ಸ್ ವಿಚಾರದಲ್ಲೂ ಕೂಡ ಅಷ್ಟೇ, ಹೆಚ್ಚಿನದಾಗಿ ಅದಕ್ಕೆ ಅಮೌಂಟ್ ಅನ್ನ ಇಡುವ ಮುಖಾಂತರ ಭಾರತ ಕೂಡ ಡಿಫೆನ್ಸ್ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಇಡೀ ವರ್ಲ್ಡ್ ಅಲ್ಲಿ ಅನ್ನುವಂಥದ್ದನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಭಾರತವನ್ನ ಟಚ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನಿರೋದಿಲ್ಲ ಅನ್ನುವಂಥದ್ದನ್ನ ಕೂಡ ನಾವು ನಮ್ಮ ಡಿಫೆನ್ಸ್ ಮುಖಾಂತರ ಉತ್ತರವನ್ನೇ ಕೊಟ್ಟಿರುವಂಥದ್ದನ್ನ ನಾವು ನೋಡಿದೀವಿ. ಆಪರೇಷನ್ ಸಿಂಧೂರ ಅದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿಯಾಗಿ ಒಂದು ಪ್ರಮುಖವಾದಂತೆ ನಿರ್ಧಾರಗಳನ್ನ ಕೈಗೊಳ್ಳಾಯಿತು. ಹಾಗೆ ಬಡವರ ಕಲ್ಯಾಣ ಯೋಜನೆಗಳು ಅನ್ನುವಂಥ ವಿಚಾರ ಬಂದಂತ ಸಂದರ್ಭದಲ್ಲಿ PM ಆವಾಸ್ ಯೋಜನೆ ಆಗಲಿ, ಬಡವರಿಗೋಸ್ಕರ ಮನೆಗಳನ್ನ ನಿರ್ಮಾಣ ಮಾಡಿಕೊಡುವಂತ ವಿಚಾರ ಆಗಲಿ, ಅಂದ್ರೆ ಅದನ್ನ ಈ ಮುಂಚೆನೂ ಇರ್ಲಿಲ್ಲ ಅಂತಲ್ಲ, ಇತ್ತು. ಆದ್ರೆ ಆ ಮನೆಗಳನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂಖ್ಯೆಯನ್ನ ಜಾಸ್ತಿ ಮಾಡಲಾಯಿತು ಅಂತ, ಪ್ರತಿ ವರ್ಷನೂ ಆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಅಂತ. ಅದರ ಜೊತೆಗೆ ಉಜ್ವಲ ಯೋಜನೆಯನ್ನ, ಬಡವರಿಗೆ ಸಿಲಿಂಡರ್ ಕೊಡುವಂತ ಯೋಜನೆಯನ್ನ ತರಲಾಗಿದ್ದಂತ ವಿಚಾರ. ಜಲ್ ಜೀವನ್ ಮಿಷನ್ JJM ಅನ್ನುವಂತ ಯೋಜನೆ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ, ಪ್ರತಿ ಮನೆಗೂ ಕೂಡ ನೀರನ್ನ, ನಲ್ಲಿ ಮುಖಾಂತರ ನೀರನ್ನ ಕೊಡುವಂತ ಸೌಲಭ್ಯವನ್ನ ಕೈಗೊಂಡಂತ ನಿರ್ಧಾರ ಆಗಿರ್ಬೋದು, ಅದಕ್ಕೂ ಲಕ್ಷಾಂತರ ಕೋಟಿ ವ್ಯಯಿಸಿದ್ದಾರೆ. ಅದು ಕೂಡ ಒಂದು ಪ್ರಮುಖವಾದಂಥ ನಿರ್ಧಾರಗಳಲ್ಲಿ ಒಂದಾಗಿತ್ತು. ಅದರ ಜೊತೆಗೆ ಆಯುಷ್ಮಾನ್ ಭಾರತ್ ಅನ್ನುವಂಥ ಏನು ಆರೋಗ್ಯದ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡಂಥ ನಿರ್ಧಾರನೂ ಕೂಡ ಅಷ್ಟೇ ಪ್ರಮುಖವಾಗಿ ಇರುವಂಥದ್ದು. ಉಚಿತ ರೇಷನ್ ಯೋಜನೆ ಈ ಮುಂಚೆನೂ ಕೂಡ ಇತ್ತು, ಅದನ್ನ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೂ ಕೂಡ ಕಂಟಿನ್ಯೂ ಮಾಡಲಾಯಿತು. ಅದಕ್ಕೆ ಇನ್ನಷ್ಟು ಒಂದು ಸ್ವಲ್ಪ ಬೂಸ್ಟ್ ಕೊಡ್ಲಾಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹೀಗಾಗಿ ಈ ರೀತಿಯಾಗಿ ಬಡವರ ಕಲ್ಯಾಣ ಯೋಜನೆಯನ್ನ ಕೂಡ ವಿಸ್ತರಿಸುವ ಮುಖಾಂತರ ಆ ಯೋಜನೆಯಲ್ಲಿ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸವನ್ನ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಲಾಯಿತು ಅಂತ. ಮೇನ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಉತ್ತೇಜನವನ್ನ ಕೊಡಲಾಯಿತು. ಅದರ ಜೊತೆಗೆ ಇದನ್ನು ಹೇಳಲೇಬೇಕಾಗತ್ತೆ, ಮಿಸ್ ಮಾಡಂಗೆ ಇಲ್ಲ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಏನಿದೆ ಇದರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಪ್ರೋತ್ಸಾಹಿಸುವಂಥದ್ದು. ಇಂಡಿಯಾ ಒಂಥರ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ನರೇಂದ್ರ ಮೋದಿ ಅವರ ಪಾತ್ರ ಇದೆ. ಯಾಕೆಂದ್ರೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳನ್ನ ಇಲ್ಲಿ ಸೆಳೆಯುವ ಮುಖಾಂತರ ಇಲ್ಲೇ ನೀವು ರೆಡಿ ಮಾಡಿಕೊಡಿ, ಭಾರತ ಅದಕ್ಕೊಂದು ವೇದಿಕೆ ಆಗುತ್ತೆ, ನಮ್ಮ ಜಾಗ ಕೊಡ್ತೀವಿ ನಾವು ಅಂತೆಲ್ಲ ಹೇಳಿ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಕೂಡ ತುಂಬಾ ವರ್ಕೌಟ್ ಆಗಿರುವಂಥದ್ದನ್ನ ಕೂಡ ನಾವು ನೋಡಿದ್ವಿ. ಎಷ್ಟು ಮಟ್ಟಿಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತರುವಂಥ ನಿಟ್ಟಿನಲ್ಲಿ ಎಷ್ಟೆಲ್ಲ ಯೋಜನೆಗಳನ್ನೆಲ್ಲ ಹಾಕೊಳ್ಳಾಯಿತು, ಯಾವೆಲ್ಲ ರಾಷ್ಟ್ರಗಳು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರಣೆ. ಉತ್ಪಾದನಾ ಕ್ಷೇತ್ರಕ್ಕೂ ಕೂಡ ಒತ್ತನ್ನ ಕೊಡಲಾಯಿತು. ಭಾರತವನ್ನ ವಿಶ್ವದ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆಯಲ್ಲಿ ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರದ ಪಾತ್ರ ದೊಡ್ಡದಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಜನ 3ನೇ ಬಾರಿಗೆ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. 12 ವರ್ಷ ಆದರೂ ಕೂಡ ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಫಸ್ಟ್ ಟೈಮ್ ಗೆದ್ದಂತ ಸಂದರ್ಭದಲ್ಲಿ ಸುಮಾರು 282 ಕ್ಷೇತ್ರವನ್ನ ಗೆದ್ದಿದ್ರು. ಇನ್ನು ಸೆಕೆಂಡ್ ಟರ್ಮ್ ಬರುವಂತ ಸಂದರ್ಭದಲ್ಲಿ 303 ಕ್ಷೇತ್ರ ಆಗೋಯ್ತು. ಅಂದ್ರೆ ಜನರ ನಂಬಿಕೆ, ವಿಶ್ವಾಸ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇತ್ತು. ಬಟ್ 3ನೇ ಟರ್ಮ್ ಬರುವಂತ ಸಂದರ್ಭದಲ್ಲಿ ಬಿಜೆಪಿ ಗೆದ್ದಿದ್ದು 240 ಸ್ಥಾನಗಳು. ಅಂದ್ರೆ ಎಲ್ಲೋ ಒಂದು ಸ್ವಲ್ಪ ವಿಶ್ವಾಸ ಕಳ್ಕೊಂಡ್ರು ಅಂತನೋ, ಅಥವಾ ವಿರೋಧ ಪಕ್ಷಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಓದುವ ಅನ್ನುವಂಥ ಲೆಕ್ಕಾಚಾರ ಏನೇ ಇರ್ಬೋದು. ಆದರೆ 3ನೇ ಬಾರಿಗೆ ಭಾರತದಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಧಾನಿಯಾಗಿ ಕಂಟಿನ್ಯೂ ಆಗುವಂಥದ್ದು ಇದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಬಟ್ ಆ ಎಲ್ಲ ಭರವಸೆಗಳನ್ನ ಒಂದ್ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಫುಲ್ಫಿಲ್ ಮಾಡ್ತಾ, ಎಷ್ಟೇ ಟೀಕೆಗಳು ಎದುರಾದ್ರೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಒಂದು ಭಾರತಕ್ಕೆ ಸಮರ್ಥವಾದಂಥ ನಾಯಕತ್ವವನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಬಿಕಾಸ್
ನರೇಂದ್ರ ಮೋದಿಯವರು 2014 ಕೇಂದ್ರಕ್ಕೆ ಅಂದ್ರೆ ಅವರು ಪ್ರಧಾನಮಂತ್ರಿ ಆದ ಬಳಿಕ ಬಿಜೆಪಿಯ ಜೈತ ಯಾತ್ರೆ ಇದೆಯಲ್ಲ, ಎಲ್ಲ ರಾಜ್ಯಗಳನ್ನ ಗೆಲ್ಕೊಂಡು ಹೋಗ್ತಾ ಇರುವಂಥದ್ದು, ಆಲ್ಮೋಸ್ಟ್ ಇವತ್ತಿಗೆ ಅಟ್ ಪ್ರೆಸೆಂಟ್ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೇರಿದ್ದನ್ನ ಕೂಡ ಇನ್ಕ್ಲೂಡ್ ಮಾಡಿ ಹೇಳೋದಾದ್ರೆ 21 ರಾಜ್ಯಗಳಲ್ಲಿ, 22 ರಾಜ್ಯಗಳಲ್ಲಿ ಬಿಜೆಪಿ ಅಥವಾ ಬಿಜೆಪಿ ನೇತೃತ್ವದ NDA ಸರ್ಕಾರಗಳು ಆಡಳಿತವನ್ನ ಮಾಡ್ತಿದ್ದಾವೆ. ಇದರಲ್ಲೇ ಗೊತ್ತಾಗುತ್ತೆ ಬಿಜೆಪಿ ಎಷ್ಟು ಮಟ್ಟಿಗೆ ಇಡೀ ದೇಶದಲ್ಲಿ ತನ್ನ ನೆಟ್ವರ್ಕ್ ಅನ್ನ ವಿಸ್ತರಿಸಿದೆ, ತನ್ನ ರಾಜಕೀಯ ಅಸ್ತಿತ್ವವನ್ನ ಗಟ್ಟಿಗೊಳಿಸ್ಕೊಂಡಿದೆ, ಅಧಿಕಾರವನ್ನ ಮಾಡ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಒಂದು ನರೇಂದ್ರ ಮೋದಿಯವರ ನಾಯಕತ್ವ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿ ನರೇಂದ್ರ ಮೋದಿಯವರು ಆಲ್ಮೋಸ್ಟ್ ತನ್ನ ನಾಯಕತ್ವದಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಸುಭದ್ರವಾಗಿರ್ಬೋದು, ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿರ್ಬೋದು ಅನ್ನುವಂಥದ್ದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ಗೆ ಆ ಒಂದು ಕಾಲ ಇತ್ತು, ಅದೆಲ್ಲವನ್ನು ಕೂಡ ಉಲ್ಟಾ ಮಾಡಿ ಬಿಜೆಪಿ ಇವತ್ತು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ, ಅತಿ ಹೆಚ್ಚು ರಾಜ್ಯಗಳಲ್ಲಿ ಆಡಳಿತವನ್ನ ಮಾಡಲಿಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಬಿಹೈಂಡ್ ಅಂದ್ರೆ ಅದು ನರೇಂದ್ರ ಮೋದಿ. ಇನ್ನು ನರೇಂದ್ರ ಮೋದಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಲ್ಲ, ಏನೇನ್ ಮಾಡಿದ್ರು, ಏನೇನ್ ಆಯ್ತು ಅನ್ನುವಂಥದ್ದು ನೋಡ್ತಾ ಇದ್ವಿ. ಆದ್ರೆ ಇದೇ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳನ್ನ ಕೂಡ ಎದುರಿಸ್ತಾ ಇದ್ದಾರೆ, ಸಾಕಷ್ಟು ಆರೋಪಗಳು ಕೂಡ ನರೇಂದ್ರ ಮೋದಿ ಅವರ ಮೇಲೆ ಇರುವಂಥದ್ದು. ಯಾಕೆಂದ್ರೆ ಇವರು ಅಧಿಕಾರಕ್ಕೆ ಬರ್ಲಿಕ್ಕೂ ಮುಂಚೆ ನಿರುದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು, 2 ಕೋಟಿ ನಾವು ಉದ್ಯೋಗವನ್ನ ಕೊಡ್ತೀವಿ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಇನ್ನೂ ಪಾಸಿಬಲ್ ಆಗೇ ಇಲ್ಲ. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಎಂಥದ್ದೇ ಯೋಜನೆಗಳನ್ನ ತಂದರೂ ಕೂಡ ನಿರುದ್ಯೋಗ ಸಮಸ್ಯೆಯನ್ನ ಮಾತ್ರ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಅದರಲ್ಲಿ ಅಟ್ಟರ್ ಫ್ಲಾಪ್, ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನ ಬೆಲೆ ಏರಿಕೆ ವಿಚಾರದ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಯಾಕಂದ್ರೆ ಬೆಲೆ ಏರಿಕೆಯನ್ನ ಇಟ್ಕೊಂಡೇನೆ, ಬೆಲೆ ಏರಿಕೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೆಲ್ಲ ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಂಥವ್ರು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ UPA ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಹೇಳ್ಕೊಂಡು ಅಡ್ವಾಂಟೇಜ್ ತಗೊಂಡಂಥವ್ರು, ಗ್ಯಾಸ್ ರೇಟ್ 400 ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ನೋಡಿ ಗ್ಯಾಸ್ ರೇಟ್ ಹೆಂಗ್ ಜಾಸ್ತಿ ಆಗ್ಬಿಟ್ಟಿದೆ, ನಾವು ಬಂದ್ಮೇಲೆ ಅಚ್ಚೆ ದಿನ ಅಂತೆಲ್ಲ ಹೇಳಿದೆ. ಆ ಒಂದು ಘೋಷವಾಕ್ಯ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿ ಹೋಗ್ಬಿಟ್ಟಿತ್ತು. ಆದರೆ ಬಿಜೆಪಿ ಬಂದ್ಮೇಲೆ ಏನಾಗಿದೆ, ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ 400 ರೂಪಾಯಿ ಇದ್ದಿದ್ದಂಥದ್ದು 1000 ರೂಪಾಯಿ ಆಗೋಗಿದೆ. ಹೋಮ್ ಗ್ಯಾಸ್ ಸಿಲಿಂಡರ್ ರೇಟು, ಇನ್ನು ಪೆಟ್ರೋಲ್ ರೇಟ್ ಅಂತೂ ಕೇಳಂಗೆ ಇಲ್ಲ, ಇವತ್ತಿಗೆ 110 ರೂಪಾಯಿ ಆಗೋಗಿರುವಂಥದ್ದು. ರೈತರ ಪ್ರತಿಭಟನೆಗಳೆಲ್ಲ ಆಗೋಗಿದೆ. ಸಾಮಾಜಿಕವಾಗಿ ಧ್ರುವೀಕರಣದ ಆರೋಪವನ್ನು ಕೂಡ ಮಾಡಲಾಗ್ತದೆ. ಹಿಂದುತ್ವ ಅಂತೆಲ್ಲ ಹೇಳಿ ಹಿಂದೂ ಮುಸ್ಲಿಂ ನಡುವೆ ಜಗಳವನ್ನ ತಂದಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಬಿಜೆಪಿಯವರು ಪ್ರೌಡ್ಲಿ ಹೇಳ್ಕೊಳ್ತಾರೆ, ನಮ್ದು ಹಿಂದುತ್ವದ ಪಕ್ಷ ಅನ್ನುವಂಥದ್ದನ್ನೇ ಹೇಳ್ತಾರೆ. ಇನ್ನು ಮಣಿಪುರದ ಹಿಂಸಾಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಈ ರೀತಿಯಾಗಿ ಸಾಕಷ್ಟು ಟೀಕೆಗಳನ್ನ ಎದುರಿಸಿದ್ದಾರೆ. ಆ ಟೀಕೆಗಳನ್ನ ಎದುರಿಸಿದ್ದರೂ ಕೂಡ ನರೇಂದ್ರ ಮೋದಿಯವರ ಮೇಲೆ ನಂಬಿಕೆ ಇದೆ. ನರೇಂದ್ರ ಮೋದಿಯವರ ಮೇಲೆ ನಂಬಿಕೆ ಇರುವಂತ ಕಾರಣಕ್ಕೋಸ್ಕರನೇ ಅವರು ಸ್ಟಿಲ್ ಪ್ರಧಾನಮಂತ್ರಿಗಳಾಗಿದ್ದಾರೆ. ಒಂದು ಆರೋಪ ಏನಪ್ಪಾ ಅಂದ್ರೆ ಬಿಜೆಪಿಯವರು ಹೇಳೋ ಪ್ರಕಾರ ಏನು ಅಂದ್ರೆ ಅವ್ರನ್ನ ಹೊಗಳಿಕೊಳ್ಳುವಂಥದ್ದೇನು ಅಂದ್ರೆ ನರೇಂದ್ರ ಮೋದಿಯವರ ಈ ಒಂದು ಯುಗ ಇದೆಯಲ್ಲ, ಪರ್ವಕಾಲ ಇದೆಯಲ್ಲ, ಇದು ಅಭಿವೃದ್ಧಿಯ ಈಗ ಹೊಸ ಭಾರತವನ್ನ ಕಟ್ಟಿರುವಂಥದ್ದು ನರೇಂದ್ರ ಮೋದಿಯವರು ಅಂತ. ಇನ್ನ ಅವರ ಆಪೋಸಿಟ್ ಇರುವಂತವರು ಮಾಡ್ತಾ ಇರುವಂತವ್ರು ಅಂದ್ರೆ ಕಾಂಗ್ರೆಸ್ ಸೇರಿದಂತೆ ಇತರ ಪಕ್ಷಗಳು ಆರೋಪ ಮಾಡ್ತಾ ಇರುವಂಥದ್ದು ಇದು ಬರೀ ಪ್ರಚಾರದ ಯುಗ ಅಷ್ಟೇ, ಬಿಲ್ಡಪ್ ಬಿಟ್ರೆ ಇನ್ನೇನು ಅಲ್ಲ. ಯಾಕೆಂದ್ರೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಲಿಲ್ಲ ಅವರು. ನಿರುದ್ಯೋಗ ಸಮಸ್ಯೆ ಹಂಗೆ ಉಳ್ಕೊಳ್ತು, ಬೆಲೆ ಏರಿಕೆ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು ಅವರೇ ಡಬಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಮಧ್ಯಮ ವರ್ಗದವರು, ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನ ಮಾಡಲಾಗ್ತದೆ. ಕೆಲವೊಂದು ಕಟ್ಟು ಸತ್ಯ ಕೂಡ ಹೌದು, ಇಲ್ಲ ಅಂತಲ್ಲ. ಬಟ್ ಅದೇನೇ ಇದ್ರೂ ಕೂಡ ನರೇಂದ್ರ ಮೋದಿ ಅವರು 12 ವರ್ಷ ಆಯಿತು ಇವತ್ತಿಗೆ ಕರೆಕ್ಟಾಗಿ ಪ್ರಧಾನಮಂತ್ರಿಗಳಾಗಿ. ಇನ್ನು 3 ವರ್ಷ ಅಂತೂ ನೋ ಡೌಟ್, ಅದಾದ್ಮೇಲೂ ಅವರೇ ಕಂಟಿನ್ಯೂ ಆಗ್ತಾರ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಏನಾಗುತ್ತೆ ಅನ್ನುವಂಥದ್ದು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ನರೇಂದ್ರ ಮೋದಿ ಮೇಲೆ ಇರುವಂಥ ನಂಬಿಕೆ ಏನಿದೆ ಅದು ಈಗ ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬರುವಂಥ ಸಂದರ್ಭದಲ್ಲಿ ನೋಡ್ತಾ ಹೋಗೋದಾದ್ರೆ 21 ರಾಜ್ಯಗಳಲ್ಲಿ ಅವರು ಅಧಿಕಾರವನ್ನು ನಡೆಸ್ತಾ ಇರುವಂಥದ್ದು ನೋಡೋದಾದ್ರೆ ಗಟ್ಟಿ ಆಗ್ತಾ ಹೋಗ್ತಾ ಇದೆಯೇನೋ ಅಂತಲೂ ಕೂಡ ಅನ್ಸುತ್ತೆ. ಆದರೆ 2024 ಚುನಾವಣೆಯ ರಿಸಲ್ಟ್ ಅನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ವಿಶ್ವಾಸ ಕಡಿಮೆ ಆಗ್ತಾ ಇದೆಯಾ ಅಂತಲೂ ಅನ್ಸುತ್ತೆ. ಬಟ್ ಗೊತ್ತಿಲ್ಲ ಯಾವ ವಿಚಾರಗಳು ಯಾವ ರೀತಿಯಾಗಿ ಜನರಿಗೆ ತಲುಪುತ್ತೆ, ಅದು ನಂತರ ಎಲೆಕ್ಷನ್ ಟೈಮ್ನಲ್ಲಿ ವೋಟ್ ಆಗಿ ಪರಿವರ್ತನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನುವಂಥದ್ದು ದೇಶದ ಜನರು ಉತ್ತರವನ್ನು ಕೊಡಬೇಕಾಗಿದೆ. ಇದು ನರೇಂದ್ರ ಮೋದಿ ಅವರ 12 ವರ್ಷಗಳ ಕಾಲ ಯಾವ ರೀತಿಯಾಗಿ ಸಾಧನೆ, ಐತಿಹಾಸಿಕ ನಿರ್ಧಾರಗಳು ಅಥವಾ ಟೀಕೆಗಳನ್ನು ಎದುರಿಸಿದ್ರು, ಮತ್ತೆ ಭಾರತ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಿದೇಶಾಂಗ ನೀತಿಗಳಲ್ಲೇ ಆಗಿರ್ಬೋದು ಎಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನ ಕೆಲವೊಂದು ಪ್ರಮುಖ ಹೈಲೈಟ್ಸ್ಗಳ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಉಳಿದಿದ್ದು ನಿಮ್ಮ ಅಭಿಪ್ರಾಯ.
ಧನ್ಯವಾದ.